ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಮುಡಾ ಪ್ರಕರಣ ಸಿಬಿಐ ಹೆಗಲೇರುವುದು ಫಿಕ್ಸ್. ಹಾಗಾದ್ರೆ ಧಾರವಾಡ ಹೈಕೋರ್ಟ್ ಪೀಠದಿಂದ ಇವತ್ತು ಮಹತ್ವವಾದಂತ ತೀರ್ಪು ಪ್ರಕಟ ಆಗಲಿದೆ. ಸಿಬಿಐಗೆ ವಹಿಸಬೇಕು ಅಂತ ದೂರುದಾರರ ಪರ ವಾದ, ಮತ್ತೊಂದು ಕಡೆ ಸಿಬಿಐಗೆ ಬೇಡ ಅನ್ನುವಂತ ರೀತಿಯಲ್ಲಿ ಪ್ರತಿವಾದ ಸಿಎಂ ಪರವಾಗಿ ಎಲ್ಲವೂ ಕೂಡ ಆಯಿತು. ವಾದ ಪ್ರತಿವಾದದ ನಂತರದಲ್ಲಿ ಈಗ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿರೋದು. ಆ ತೀರ್ಪು ಇವತ್ತು ಹೊರಬೀಳ್ತಾ ಇದೆ. ಸಿಬಿಐಗೆ ಅಗತ್ಯವಿಲ್ಲ ಅಂತ ಸಿಎಂ ಪರ ವಾದ ಮಾಡಿದೆ. ಈ ಮುಡಾ ಪ್ರಕರಣದ ಪ್ರಮುಖ ದೂರುದಾರ ಸ್ನೇಹಮಯಿ ಕೃಷ್ಣ ಹಾಕಿದ್ದಂತಹ ಅರ್ಜಿ ಏನಿದೆ, ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಅರ್ಜಿಯ ವಾದ ಪ್ರತಿವಾದ ಇಲ್ಲಿವರೆಗೂ ಆಲಿಸಿದಂತಹ ಹೈಕೋರ್ಟ್ ಪೀಠ, ಧಾರವಾಡದ ಹೈಕೋರ್ಟ್ ಪೀಠ ಈಗ ತೀರ್ಪನ್ನ ಕಾಯ್ದಿರಿಸಿರೋದು. ಹಾಗಾದ್ರೆ ಸಿಬಿಐ ಹೆಗಲೇರೋದು ಫಿಕ್ಸಾ ಮುಡಾ ಪ್ರಕರಣ, ಅಥವಾ ಅರ್ಜಿ ತಿರಸ್ಕಾರ ಆಗತ್ತಾ? ಸಿಎಂ ಸಿದ್ದರಾಮಯ್ಯನವರಿಗೆ ಒಟ್ಟಾರೆ ಇವತ್ತು ಬಿಗ್ ಡೇ. ಅರ್ಜಿ ತಿರಸ್ಕೃತವಾದ್ರೆ ಒಂದು ರೀತಿಯಾದಂತ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತ ಸ್ಥಿತಿ ಸಿಎಂ ಸಿದ್ದರಾಮಯ್ಯನವರಿಗೆ. ಸದ್ಯಕ್ಕೆ ಇನ್ ಕೇಸ್ ಸಿಬಿಐಗೇನಾದ್ರೂ ಕೊಟ್ಬಿಟ್ರೆ, ಕೋರ್ಟಿಂದ ತೀರ್ಪು ಬಂದ್ರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ, ಟೆಕ್ನಿಕಲಿ ಆಗಿ ಮತ್ತೊಂದು ರಾಜಕೀಯವಾಗಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮತ್ತು ಕಾರ್ತಿಕ್ ಲೈವ್ ನಲ್ಲಿದ್ದಾರೆ. ಮಂಜುನಾಥ್, ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಅಕ್ಷರಶಃ ಎರಡೇ ಆಪ್ಷನ್ಗಳಿರುವಂಥದ್ದು, ಒಂದು ತಿರಸ್ಕಾರ ಅಥವಾ ಸಿಬಿಐಗೆ ಕೊಡುವಂಥದ್ದು ಆಗ್ಬೋದು. ಟೆಕ್ನಿಕಲಿ ನೋಡ್ತಾ ಹೋದ್ರೆ ಇನ್ ಕೇಸ್ ತಿರಸ್ಕೃತವಾದ್ರೆ ಪ್ಲಸ್ ಮೈನಸ್ ಏನು, ಸಿಬಿಐ ಕೊಟ್ರೆ ಪ್ಲಸ್ ಮೈನಸ್ ಏನು? ಅರುಣ್, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಅಷ್ಟೇ ಮುಕ್ತಾಯವಾಗಿದ್ದು ತೀರ್ಪನ್ನ ಮಾತ್ರ ಕಾಯ್ದಿರಿಸಿದ್ರು. ಇವತ್ತು ಬೆಳಿಗ್ಗೆ 10:00 ಹೈಕೋರ್ಟ್ನ ಧಾರವಾಡ ಪೀಠದಿಂದ ಒಂದು ಆದೇಶ ಕೂಡ ಹೊರಗಡೆ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾಗುತ್ತೆ ಅನ್ನುವಂಥ ಒಂದು ಟೆನ್ಷನ್ ಕೂಡ ಅಷ್ಟು ಈಗಾಗಲೇ ಶುರುವಾಗಿರುವಂತದ್ದು. ಒಂದು ವೇಳೆ ಏನಾದ್ರೂ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಸಿಬಿಐಗೆ ವಹಿಸಬೇಕು ಅಂತ ಏನಾದ್ರೂ ಹೈಕೋರ್ಟ್ ತೀರ್ಮಾನ ಮಾಡ್ತು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಸೇರಿದಂತೆ ಈ ಪ್ರಕರಣದ ಏನು ಆರೋಪಿಗಳಿದ್ರೆ ಎಲ್ಲರಿಗೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಟೆನ್ಷನ್ ಅನ್ನುವಂಥದ್ದು ಶುರುವಾಗುತ್ತೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅಷ್ಟೇ ಕುತ್ತು ಬರುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ಹೆಚ್ಚಾಗಿದೆ. ಒಂದು ವೇಳೆ ಏನಾದ್ರೂ ಸಿಬಿಐಗೆ ಕೊಟ್ಟಂತಹ ವೇಳೆಯಲ್ಲಿ ಸಿಬಿಐ ಅವರು ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಒಂದು ಎಫ್ಐಆರ್ ಅನ್ನು ಕೂಡ ಮಾಡ್ಕೊಳ್ತಾರೆ. ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಏನಿದೆ ಅದು ಮೊದಲಿನಿಂದಲೂ ಕೂಡ ಅಷ್ಟೇ ಶುರು ಮಾಡ್ಕೊಳ್ತಾರೆ. ಕೇವಲ ಮೂಡಾ ಸೈಟ್ಗಳಷ್ಟೇ ಅಲ್ಲದೆ ಮೂಡಾದಿಂದ ಯಾರಿಗೆಲ್ಲ ಸೈಟ್ಗಳು ಹೋಗಿತ್ತು, ಒಂದು ವೇಳೆ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಅವ್ರಿಗೆ ಏನಾದರೂ ಬೇರೆ ರೀತಿಯಾಗಿ ಏನಾದರೂ ಸೈಟ್ಗಳು ಬಂದಿದ್ರೆ ಅದರ ಒಂದು ಇನ್ವೆಸ್ಟಿಗೇಷನ್ ಕೂಡ ಅಷ್ಟೇ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ, ಪತ್ನಿಗೂ ಕೂಡ ನೋಟಿಸ್ ಕೊಡ್ತಾರೆ, ಬಾಮೈದನಿಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಸರ್ವ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಸಿಬಿಐ ಅಧಿಕಾರಿಗಳು ಮಾಡ್ತಾರೆ. ಒಂದು ವೇಳೆ ಏನಾದರೂ ಸಿಬಿಐಗೆ ಕೊಡದೆ ಲೋಕಾಯುಕ್ತ ಪೊಲೀಸರೇ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿ ಅಂತ ಏನಾದರೂ ಹೈಕೋರ್ಟ್ ಆದೇಶ ಕೊಟ್ಟಂತ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಎಲ್ಲಾ ರೀತಿಯಂತ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡಿದರೆ, ತನಿಖೆಯನ್ನು ಕೂಡ ಅಷ್ಟೇ ಪೂರ್ತಿಗೊಳಿಸಿದರೆ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಅವರು ಕೂಡ ಅಷ್ಟೇ ಕಾಯ್ತಾ ಇದ್ದಾರೆ, ಕೋರ್ಟ್ ಪರ್ಮಿಷನ್ ಕೊಡ್ಲಿ ಅಂತ ಹೇಳ್ಬಿಟ್ಟು. ಈ ಒಂದು ಕಾರಣಕ್ಕೋಸ್ಕರ ಸಿಬಿಐ ಕೊಡದೆ ಏನಾದರೂ ಲೋಕಾಯುಕ್ತ ಪೊಲೀಸರ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಏನಾದರೂ ಕೋರ್ಟ್ ನಿರ್ಧಾರವನ್ನ ಮಾಡಿದ್ರೆ ದೊಡ್ಡ ಮಟ್ಟದ ಸಂಕಷ್ಟದಿಂದ ಸಿಎಂ ಸಿದ್ದರಾಮಯ್ಯ ಅವರು ಪಾರಾಗ್ತಾರೆ. ಜೊತೆಗೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅಷ್ಟೇ ಕುತ್ತು ತರುವಂತದ್ದು ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತಹದ್ದು 10:00 ಗೊತ್ತಾಗುತ್ತೆ. ಯಾಕಂದ್ರೆ 10:00 ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಂಕಷ್ಟವನ್ನು ತಂದು ಕೊಡುತ್ತಾ ಅಥವಾ ಬಿಗ್ ರಿಲೀಫ್ ಅನ್ನ ಕೊಡುತ್ತಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಅರುಣ್, ಮಂಜುನಾಥ್, ಇತ್ತೀಚೆಗೆ ಇಡಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಗಳನ್ನ ವಶಕ್ಕೆ ಪಡೆದುಕೊಳ್ತು ತನಿಖೆಯ ಭಾಗವಾಗಿ. ಅದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಹೆಸರು ಕೂಡ ಇತ್ತು ಆ ಲಿಸ್ಟ್ ಅಲ್ಲಿ. ಸೊ ಹಾಗಾಗಿ ಈ ಪ್ರಕರಣದ ಒಂದು ಮೇಜರ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಆ ಒಂದು ವಿಚಾರವನ್ನು. ಹಾಗಾಗಿ ಹೈಕೋರ್ಟ್ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಸಿಬಿಐಗೆ ಕೊಡುವಂತ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ ಈ ಒಂದು ವಾದ ಮತ್ತು ಪ್ರತಿವಾದ ನಡೆದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಪರ ವಕೀಲರು ಕೂಡ ಅಷ್ಟೇ ಕೋರ್ಟ್ಗೆ ಹೇಳ್ತಾರೆ,
ಈ ಒಂದು ಪ್ರಕರಣದಲ್ಲಿ ಪಾರದರ್ಶಕವಾದಂತಹ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಎಲ್ಲಾ ರೀತಿಯಂತ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಅಂತ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇನ್ವೆಸ್ಟಿಗೇಷನ್ ಹೋಗಿ ಒಳಪಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಆಗಿರಬಹುದು, ಬಾಮೈದ ಆಗಿರಬಹುದು, ಪ್ರತಿಯೊಬ್ಬರನ್ನು ಕೂಡ ಲೋಕಾಯುಕ್ತ ಅಧಿಕಾರಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಯಾಕಂದ್ರೆ ಲೋಕಾಯುಕ್ತ ಮೇಲೆ ಸಾಕಷ್ಟು ನಂಬಿಕೆ ಜನರಿಗೆ ಇರುವಂತಹದ್ದು, ಲೋಕಾಯುಕ್ತದ ಮೇಲೆ ನಂಬಿಕೆ ಇರುವಂತಹ ಕಾರಣಕ್ಕೋಸ್ಕರ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ಸಿಬಿಐಗೆ ಕೊಡುವಂತ ಅಗತ್ಯತೆ ಇಲ್ಲ ಅನ್ನುವಂತಹದ್ದನ್ನು ಕೂಡ ಅಷ್ಟೇ ಅವರು ಕೋರ್ಟ್ನ ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಜೊತೆಗೆ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಯಾವೆಲ್ಲ ರೀತಿಯಾಗಿ ಮಾಡಿದ್ರು, ಯಾವೆಲ್ಲ ರಾಜಕಾರಣಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಂಡಿದ್ರು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಎಕ್ಸಾಂಪಲ್ ಸಮೇತವಾಗಿ ಕೋರ್ಟ್ಗೆ ಮನವರಿಕೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಮಾತ್ರ ಈ ಒಂದು ಪ್ರಕರಣವನ್ನ ಸಿಬಿಐ ಕೊಡ್ಲೇಬೇಕು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಅವರು ಹಾಲಿ ಸಿಎಂ ಆಗಿದ್ದಾರೆ. ಜೊತೆಗೆ ಲೋಕಾಯುಕ್ತದಲ್ಲಿರುವಂತಹ ಅಧಿಕಾರಿಗಳು ಸರ್ಕಾರದವರೇ ಅವರನ್ನು ವರ್ಗಾವಣೆ ಮಾಡ್ತಾರೆ. ಯಾಕಂದ್ರೆ ಇವತ್ತು ಲೋಕಾಯುಕ್ತದಲ್ಲಿರ್ತಾರೆ, ನಾಳೆ ದಿನ ಬೇರೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆ ಪೊಲೀಸ್ ಸ್ಟೇಷನ್ಗೆ ಆರ್ಡರ್ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರದವರು ಅಧೀನದಲ್ಲಿ ಅವರು ಇರುವಂತಹದ್ದು. ಆ ಒಂದು ಕಾರಣಕ್ಕೋಸ್ಕರ ಲೋಕಾಯುಕ್ತದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ನಮಗೆ. ಯಾಕಂದ್ರೆ ಲೋಕಾಯುಕ್ತದವರು ಸರ್ಕಾರ ಹೇಳಿದಂತೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ಇಡಿ ಕೂಡ ಅಷ್ಟೇ ಇತ್ತೀಚೆಗಷ್ಟೇ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಅದರಲ್ಲಿ ಸುಮಾರು 300 ಕೋಟಿಯಷ್ಟು ಆ ಒಂದು ಪ್ರಾಪರ್ಟಿಯನ್ನ ಅಟ್ಯಾಚ್ ಮಾಡ್ಕೊಂಡಿದೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಅದಕ್ಕೆ ಆ ಒಂದು ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಅಷ್ಟೇ ಇಡಿ ಅಧಿಕಾರಿ ಉಲ್ಲೇಖವನ್ನ ಮಾಡಿದ್ರು. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಇವತ್ತು ಹೈಕೋರ್ಟ್ ಯಾವ ರೀತಿಯಾದಂತ ಒಂದು ತೀರ್ಪನ್ನ ಕೊಡುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಅಷ್ಟೇ ಕಾಯ್ತಾ ಇರುವಂತದ್ದು. ಒಂದ್ ವೇಳೆ ಅದು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಪರ ತೀರ್ಪು ಬರುತ್ತಾ, ವಿರೋಧವಾದಂಥ ತೀರ್ಪು ಬರುತ್ತಾ, ಏನಾಗುತ್ತೆ ಅನ್ನುವಂಥ ಒಂದು ಟೆನ್ಷನ್ ಕೂಡ ಶುರುವಾಗ್ತಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೈಕೋರ್ಟ್ನ ಒಂದು ಆದೇಶ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ ಸಿಬಿಐ ಕೊಡ್ತು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಶುರುವಾಗುತ್ತೆ. ಜೊತೆಗೆ ಮುಂದೇನಪ್ಪ ಅನ್ನುವಂಥದ್ದನ್ನು ಕೂಡ ಅಷ್ಟು ಯೋಚನೆ ಮಾಡಬೇಕಾಗುತ್ತೆ. ಒಂದ್ ವೇಳೆ ಏನಾದರೂ ಸಿಬಿಐಗೆ ಕೊಡದೆ ಲೋಕಾಯುಕ್ತ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹೈಕೋರ್ಟ್ ತೀರ್ಪನ್ನು ಕೊಟ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಂತಾಗುತ್ತೆ ಅಂತಾನೆ ಹೇಳ್ಬೋದು. ಅರುಣ್.